ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾನು ರೆಗ್ಯುಲರಾಗಿ ಬರೋ ವಾಕಿಂಗ್ ಪ್ಲೇಸಿಂದ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಮಾರ್ನಿಂಗು ಸ್ವಲ್ಪ ಲೇಟ್ ಆಯಿತು, ಆದರೂ ಕೂಡ ಪರವಾಗಿಲ್ಲ ಅಂತೇಳಿ ವಾಕಿಂಗ್ ಬಂದಿದ್ವಿ. ಬೆಳಗ್ಗೆನೇ ಇವತ್ತು ಒಂದು 4 ನವಿಲುಗಳ ದರ್ಶನ ಆಯಿತು. ಇಲ್ಲಿ ನಾವು ರೋಡ್ ಪಕ್ಕದಲ್ಲೇ ಹೊಲ ಇರೋದು, ಯಾರ್ದೋ ಗೊತ್ತಿಲ್ಲ. ಸೊ ಅಲ್ಲಿ ಒಂದಾದ್ಮೇಲೆ ಒಂದು 4 ನವಿಲುಗಳು ಬಂತು. ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ನೋಡೋದಕ್ಕೆ. ಬಟ್ ರೆಕ್ಕೆ ಪುಕ್ಕ ಏನೂ ಇರಲಿಲ್ಲ, ಹಾಗಾಗಿ ಈ ನವಿಲುಗಳು ಹೆಣ್ಣು ನವಿಲುಗಳಂತ ಗೆಸ್ ಮಾಡ್ಬೋದು. ಗಂಡು ನವಿಲಿಗಾದರೆ ರೆಕ್ಕೆ ಪುಕ್ಕ ಜಾಸ್ತಿ ಇರುತ್ತೆ, ಹೆಣ್ಣು ನವಿಲಿಗಾದರೆ ಇರೋದಿಲ್ಲ. ಸೊ 4 ನವಿಲುಗಳು ಕೂಡ ರೆಕ್ಕೆ ಪುಕ್ಕ ಜಾಸ್ತಿ ಏನಿರಲಿಲ್ಲ. ಸೊ ಎಷ್ಟು ಚೆನ್ನಾಗಿ ನಡ್ಕೊಂಡು ಯಾರ ಭಯ ಭೀತಿ ಇಲ್ಲದೇ ಎಷ್ಟು ಚೆನ್ನಾಗಿ ಒಂದು ರೀತಿ ಪೀಸ್ಫುಲ್ಲಾಗಿತ್ತು. ಯಾಕೆ ಅಂತ ಅಂದರೆ ಬೆಳಿಗ್ಗೆ ಯಾರೂ ಇರೋದಿಲ್ಲ ನೋಡಿ, ವಾತಾವರಣ ಎಲ್ಲ ತಂಪಾಗಿರುತ್ತೆ, ಹಾಗೆ ಕಾಮ್ ಆಗಿರುತ್ತೆ ವಾತಾವರಣ. ಯಾವ ಸದ್ದು ಗದ್ದಲ ಇರೋದಿಲ್ಲ, ವೆಹಿಕಲ್ ಸೌಂಡ್ ಆಗಲಿ ಜನಗಳ ಸೌಂಡ್ ಆಗಲಿ ಏನೂ ಇರೋದಿಲ್ಲ. ಬೆಳಿಗ್ಗೆ ಮತ್ತು ಸಾಯಂಕಾಲ ವಾತಾವರಣ ಕೂಲಾಗಿರುತ್ತೆ, ಹಾಗೆ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಎಲ್ಲೂ ಕೂಡ ಅವುಗಳಿಗೆ ಭಯ ಆಗೋ ರೀತಿ ಏನೂ ಆಗೋದಿಲ್ಲ. ಯಾಕೆಂತಂದರೆ ಯಾವುದೇ ರೀತಿ ನಾಯ್ಸ್ ಇರೋದಿಲ್ಲ ನೋಡಿ. ಸೊ ಹಾಗಾಗಿ ಅವುಗಳು ಯಾವುದೇ ಭಯ ಇಲ್ಲದೇ ಫುಲ್ ಒಂದು ರೀತಿ ಈ ಟೈಮು ಈ ಜಾಗ ನಮ್ಮದೇ ಅನ್ನೋ ರೀತಿ ಖುಷಿಯಾಗಿ ಪೀಸ್ಫುಲ್ಲಾಗಿ ಓಡಾಡ್ಕೊಂಡಿತ್ತು. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಗೊತ್ತಾ, ಎಷ್ಟು ಖುಷಿ ಆಯಿತು ಅವುಗಳನ್ನ ನೋಡ್ತಾ ಇದ್ರೆ. ಹಾಗೆ ಗಂಡು ನವಿಲಿದ್ರೆ ಇನ್ನೂ ಚೆನ್ನಾಗಿ ಅನಿಸೋದು ನೋಡೋದಕ್ಕೆ. ಸೊ ಆದರೂ ಕೂಡ ಮಕ್ಕಳಿಗೆಲ್ಲ ತೋರಿಸುವಂಥದ್ದು ಈ ಥರದನ್ನು ಇವಾಗಿನ ಮಕ್ಕಳು ನೋಡೋದಿಲ್ಲ. ಇವಾಗಿನ ಮಕ್ಕಳೆಲ್ಲ ನಮಗೆ ನೋಡೋಕ್ಕೆ ಸಿಕ್ಕಿಲ್ಲ. ಇಷ್ಟು ದಿನ 4 ನವಿಲುಗಳನ್ನ ಒಟ್ಟಿಗೆ ನೋಡಿರೋದು ಇದೇ ಫಸ್ಟ್ ಟೈಮ್ ನಾನಂತೂ. ಯಾವಾಗಲಾದರೂ ಒಂದು ಸಾರಿ ಚಿಕ್ಕವಳಿದ್ದಾಗ ಅಪ್ಪನ ಜೊತೆಗೆ ಹೊಲಕ್ಕೆಲ್ಲ ಹೋದಾಗ ಅಲ್ಲೊಂದು ಇಲ್ಲೊಂದು ಇರ್ತಾಯಿತ್ತು, ನೋಡ್ತಾ ಇದ್ವಿ. ಬಟ್ ಇವಾಗ ಫಸ್ಟ್ ಟೈಮು. ಸೊ ಖುಷಿ ಆಯಿತು. ಓಕೆ, ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಬಂದು ಕಸ ಗುಡಿಸಿ ಬಾಗಿಲು ತೊಳೆದು ಸ್ನಾನ ಮಾಡಿ ಇವಾಗ ಪೂಜೆನ ಮಾಡ್ತಾ ಇದ್ದೀನಿ. ಮಾರ್ನಿಂಗು ಪೂಜೆ ಮಾಡಿಕೊಂಡ್ರೆ ಏನೋ ಒಂದು ರೀತಿ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಮಾರ್ನಿಂಗ್ ಪೂಜೆಯಿಂದನೇ ನಮ್ಮ ದಿನ ಶುರು ಆದರೆ ಒಂದು ರೀತಿ ಇಡೀ ದಿನ ಪಾಸಿಟಿವ್ ಆಗಿ ನಮ್ಮ ಮೈಂಡ್ ಆಗಿರ್ಬೋದು, ನಮ್ಮ ದಿನ ಪಾಸಿಟಿವ್ ಆಗಿ ಕೂಡಿರುತ್ತೆ. ಸೊ ಅದಕ್ಕೇ ಆದಷ್ಟು ನಾನು ಮಾರ್ನಿಂಗು ಬೇಗ ಪೂಜೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀನಿ. ಅದೇ ರೀತಿ ಬೆಳಿಗ್ಗೆ ಬೇಗ ಪೂಜೆನೂ ಮಾಡಿರ್ತೀನಿ. ಆದರೂ ಕೂಡ ಕೆಲವೊಂದು ಸಾರಿ ಬೈ ಚಾನ್ಸ್ ಆಗಿ ಮಿಸ್ ಆಗಿರುತ್ತೆ, ಲೇಟ್ ಆಗುತ್ತೆ. ಆ ಥರ ಏನಾದರೂ ತುಂಬ ಲೇಟ್ ಆಗೋದ್ರೆ ನಾನು ಪೂಜೆ ಮಾಡೋಕ್ಕೆ ಹೋಗೋದಿಲ್ಲ. ಸಾಯಂಕಾಲ ಪೂಜೆ ಕಾರ್ಯಕ್ರಮನ ಇಟ್ಕೊಂಡಿರ್ತೀನಿ. ಇವತ್ತು ಸ್ವಲ್ಪ ಲೇಟ್ ಆಯಿತು, ಆದರೂ ಪರವಾಗಿಲ್ಲ, ಅಷ್ಟಾಗಿ ಏನು ಲೇಟ್ ಆಗಿರಲಿಲ್ಲ. ಮನೆಗೆ ಬಂದು ಪೂಜೆ ಮಾಡೋ ಅಷ್ಟರಲ್ಲಿ ಸುಮಾರು 7 ಗಂಟೆ 7:15 ಆಗಿತ್ತು. ಸೊ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಪೂಜೆನ ಮಾಡಿಕೊಂಡೆ. ಇನ್ನು ಇವತ್ತು ನಾನು ಪೂಜೆ ಐಟಮ್ನ ತರಿಸ್ಕೊಂಡಿದ್ದೆ, ಪೂಜೆಗೆ ಬೇಕು ಅಂತ ಹೇಳಿ. ನಾನು ಇಷ್ಟು ದಿನ ಇವಾಗ ಕರ್ಪೂರ ಬೆಳಗ್ತಾ ಇದ್ದೀನಿ ನೋಡಿ, ಅದರಲ್ಲೇ ನಾನು ಧೂಪನೂ ಕೂಡ ಬೆಳಗಿಸ್ತಾ ಇದ್ದೆ. ಕರ್ಪೂರ ಹಾಕಿ ಕರ್ಪೂರ ಬೆಳಗಿ ಆದಮೇಲೆ ಕರ್ಪೂರ ಪೂರ್ತಿಯಾಗಿ ಹುರಿದು ಶಾಂತ ಆದಮೇಲೆ ನಾನು ಮತ್ತೆ ಧೂಪನ ಹಚ್ಚಿಬಿಟ್ಟು ಅದ್ರ ಮೇಲೆ ಧೂಪ ಇಟ್ಟು ಮತ್ತು ನಾನು ಮನೆಗೆಲ್ಲ ಧೂಪ ತೋರಿಸ್ತಾ ಇದ್ದೆ. ಸ್ವಲ್ಪ ಕಷ್ಟ ಆಗೋದು, ಮತ್ತು ಪದೇ ಬಿದ್ದೋಗ್ತಾ ಇತ್ತು ಧೂಪ ಅದರಲ್ಲಿ ಹಾಕಿದಾಗ. ಸೊ ಹಂಗಾಗಿ ತುಂಬಾ ತೊಂದರೆ ಆಗೋದು. ಸೊ ಅದೇ ಕಾರಣಕ್ಕೇ ಮೊನ್ನೆ ನಾನು ಹಿಂಗೆ ಮೀಶೋದಲ್ಲಿ ಸ್ಕ್ರೋಲ್ ಮಾಡ್ತಾ ಇವಾಗ ನನ್ನ ಕೈಲಿದೆ ನೋಡಿ ಧೂಪದ ಕಾಲು. ಇದನ್ನು ನೋಡಿದೆ, ನನಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ಇದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿದೆ. ತುಂಬಾ ಚೆನ್ನಾಗಿದೆ, ತುಂಬಾ ಯೂಸ್ ಆಗುತ್ತೆ. ಮುಂಚೆ ಎಲ್ಲ ನನಗೆ ಈ ಥರ ತಿಜೋರಿನಲ್ಲಾಗಿರ್ಬೋದು, ರೂಮಲ್ಲಿ ಕಾಟ್ ಕೆಳಗಡೆ ಎಲ್ಲ ಈ ಥರ ಧೂಪ ಬೆಳಗೋದಕ್ಕೆ ತುಂಬ ಕಷ್ಟ ಆಗಿರೋದು. ನಾನು ಕರ್ಪೂರ ಬೆಳಗೋದ್ರಲ್ಲೇ ನಾನು ಹಾಕ್ತಾಯಿದ್ದೆ ನೋಡಿ. ಸೊ ಹಂಗಾಗಿ ಸ್ವಲ್ಪ ಅಲ್ಲಾಡೋದು, ಬಿದ್ದೋಗೋದು ಆ ಥರ ಎಲ್ಲ ಆಗ್ತಾಯಿತ್ತು. ಇದನ್ನು ತರಿಸ್ಕೊಂಡಾಗಿಂದನೂ ನನಗೆ ಈಸಿ ಆಗ್ತಾಯಿದೆ. ಹಾಗೆ ಕೈ ಕೂಡ ಸುಡೋದಿಲ್ಲ. ಆ ಕರ್ಪೂರ ಬೆಳಗೋದ್ರಲ್ಲಿ ನಾವು ಹಾಕಿದ್ರೆ ಸ್ವಲ್ಪ ಹೊತ್ತಾದಮೇಲೆ ಕೈ ಸಿಕ್ಕಾಪಟ್ಟೆ ಸುಡ್ತಾ ಇರುತ್ತೆ, ಅದು ಬಿಸಿ ಆಗೋಗುತ್ತೆ. ಹೆಂಗೆ ಧೂಪ ಎಲ್ಲನೂ ಕರಗ್ದಾಗೆ ಬೆಂಕಿ ಕನ್ವರ್ಟ್ ಆಗಿ ಅದು ಕೈ ಸುಟ್ಟೋಗುತ್ತೆ. ಸೊ ಆದರೆ ಇದರಲ್ಲಾದರೆ ಆ ರೀತಿ ಆಗೋದಿಲ್ಲ. ನೀವೇ ನೋಡ್ತಾ ಇರ್ಬೋದು, ಇದಕ್ಕೆ ಹ್ಯಾಂಡಲ್ ಬಂದುಬಿಟ್ಟು ವುಡ್ಡಿಂದ ಮಾಡಿರೋದಿದೆ. ವುಡ್ ಹ್ಯಾಂಡಲ್ ಇರೋದ್ರಿಂದ ಕೈ ಕೂಡ ನಮಗೆ ಬಿಸಿ ಆಗೋದಿಲ್ಲ. ನಾವು ಆರಾಮಾಗಿ ಮನೆಯೆಲ್ಲನೂ ಧೂಪನ ತೋರಿಸ್ಬೋದು. ದಿನದಲ್ಲಿ ಪ್ರತಿದಿನ ನಾವು ಒಂದು ಸಾರಿನಾದರೂ ಒಂದು ಟೈಮ್ ಆದರೂ ಬೆಳಿಗ್ಗೆ ಆದರೂ
ಆಗ್ಬೋದು, ಸಾಯಂಕಾಲ ಆದರೂ ಆಗ್ಬೋದು, ಒಂದು ಟೈಮ್ ಆದರೂ ಈ ಥರ ನಾವು ಧೂಪನ ಹಾಕಲೇಬೇಕು. ತುಂಬಾ ಒಳ್ಳೆಯದು. ಧೂಪ ಹಾಕೋದ್ರಿಂದ ಎಷ್ಟೆಲ್ಲ ಯೂಸ್ ಇದೆ ಅನ್ನೋದು ಸೈಂಟಿಫಿಕ್ ರೀಸನ್ನು ಕೂಡ ಸಾಕಷ್ಟಿದೆ. ನೀವು ಬೇಕಿದ್ದರೆ ಸರ್ಚ್ ಮಾಡ್ಕೊಂಡು ನೋಡ್ಬೋದು, ಗೂಗಲಲ್ಲೆಲ್ಲ ಇರುತ್ತೆ. ನೀವು ಗೂಗಲ್ ಬೇಡ, ಯಾವುದು ಬೇಡ, ಮನೇಲಿ ಯಾರಾದರೂ ಹಿರಿಯರಿದ್ದರೆ ಅವ್ರನ್ನೂ ಕೂಡ ನೀವು ಕೇಳ್ಬೋದು ಎಷ್ಟು ಒಳ್ಳೆಯದು ಹೆಲ್ತಿಗೆ ಅಂತ ಹೇಳ್ಬಿಟ್ಟು. ಆದ್ರೂ ಕೂಡ ಇವಾಗಿನ ಒಂದು ಧೂಪದಲ್ಲಿ, ಇವಾಗ ಬರುವಂಥ ಧೂಪದಲ್ಲಿ ಕೆಲವೊಂದಿಷ್ಟು ಕೆಮಿಕಲ್ ಎಲ್ಲ ಆ್ಯಡ್ ಮಾಡಿರೋದ್ರಿಂದ ಡಾಕ್ಟರು ಮನೇಲಿ ಧೂಪ ಎಲ್ಲ ಹಾಕೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇರ್ತಾರೆ. ಬಟ್ ನಾವು ಅದನ್ನು ಧೂಪ ಸೆಲೆಕ್ಟ್ ಮಾಡೋದ್ರಲ್ಲಿ ನಮ್ಮ ಜಾಣತನ ಇರುತ್ತೆ. ಆದಷ್ಟು ಒಳ್ಳೆಯದನ್ನು ನೋಡಿಕೊಂಡು ಸೆಲೆಕ್ಟ್ ಮಾಡಿಕೊಂಡು ಪ್ರತಿದಿನ ನಾವು ಒಂದು ಸಾರಿನಾದರೂ ಈ ಧೂಪನ ಮನೆಗೆ ಹಾಕೋದ್ರಿಂದ ನಮ್ಮ ಮನೆಗೂ ಒಳ್ಳೆಯದು, ನಮ್ಮ ಮನಸ್ಸಿಗೂ ಒಳ್ಳೆಯದು, ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಸೊ ಮನೇಲಿ ಎಲ್ಲರೂ ತಪ್ಪು ಧೂಪ ಹಾಕಿ ನೋಡಿ. ಪೂಜೆ ಎಲ್ಲ ಮುಗಿಯೋ ಅಷ್ಟರಲ್ಲಿ ಸುಮಾರು 8 ಗಂಟೆನೇ, ಹತ್ತತ್ರ 8 ಗಂಟೆನೇ ಆಯಿತು. ನೋಡಿ, ಬೆಳಿಗ್ಗೆ ಬೇಗ ಎದ್ದು ಈ ಥರ ಪೂಜೆ ಎಲ್ಲ ಮಾಡಿಕೊಂಡ್ರೆ ಮನೆ ಮತ್ತು ಮನಸ್ಸಿಗೆ ಎಷ್ಟು ಪ್ರಶಾಂತತೆ ಸಿಗುತ್ತೆ ಅಲ್ವಾ. ಇವಾಗ ನೋಡಿ, ನನಗೆ ಒಂದು ರೀತಿ 2 ನಿಮಿಷ ಕಣ್ಣು ಮುಚ್ಕೊಂಡು ಹಂಗೆ ಕೂತ್ಕೊಂಡು ಫೀಲ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಅಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ಇವತ್ತು ಮಾರ್ನಿಂಗು ಪೂಜೆ ಆದಮೇಲೆ. ಓಕೆ, ವೆಲ್ಕಮ್ ಬ್ಯಾಕ್. ಸೊ ಪೂಜೆ ಮಾಡಾದಮೇಲೆ ಅದು ಯಾಕೋ ಗೊತ್ತಿಲ್ಲ, ಒಂದು ಸ್ವಲ್ಪ ಟೈಮು ಫೋನ್ನ ಪಕ್ಕಕ್ಕಿಟ್ಟು ಆರಾಮಾಗಿ ಟಿಫನ್ನ ಮಾಡಿಕೊಂಡು ಆರಾಮಾಗಿ ತಿನ್ಕೊಳ್ಳೋಣ ಅಂತ ಅನ್ನಿಸ್ತು. ಯಾಕೆ ಅಂತಂದರೆ ಇಷ್ಟು ದಿನ ಆರೋ ಬೇಬಿ ಸ್ಕೂಲ್ ಇರೋದು, ಇವತ್ತಿಂದ ಅವಳಿಗೆ ಸಮ್ಮರ್ ಹಾಲಿಡೇ ಶುರುವಾಯಿತು. ಸೊ ಹಾಗಾಗಿ ಸ್ವಲ್ಪ ಬೇಗ ಹೇಳೋದು, 2 ಲಂಚ್ ಬಾಕ್ಸ್ನ ರೆಡಿ ಮಾಡಬೇಕು, ಹಾಗೆ ಅವಳಿಗೆ ಟಿಫನ್ ಮಾಡಿಸ್ಬೇಕು, ಹಾಗೆ ಅವಳನ್ನ ರೆಡಿ ಮಾಡಬೇಕು, ಅವಳ ಬ್ಯಾಗ್ ರೆಡಿ ಮಾಡಬೇಕು, ಅವಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬೇಕು. ಸೊ ಇದೆಲ್ಲ ಕೆಲಸದ ಒತ್ತಡದಿಂದ ಸ್ವಲ್ಪ ಬೇಗ ಮಾಡೋದು, ಈ ಥರ ಒಂದು ರೀತಿ ಓಡ್ತಾ ಇರೋ ರೀತಿ, ಟೈಮ್ ಜೊತೆ ನಾವು ಓಡ್ತಾ ಇರೋ ರೀತಿ ಆಗ್ತಾ ಇತ್ತು. ಸೊ ಹಂಗಾಗಿ ನೆಮ್ಮದಿಯಿಂದ ಕೂತ್ಕೊಂಡು ಟಿಫನ್ ಮಾಡೋಕ್ಕಾಗೋದೇ ಇಲ್ಲ ಯಾರಿಗೆ. ಅದ್ರಲ್ಲಿ ಖುಷಿ ಇರುತ್ತೆ, ಓಡಾಡಿಕೊಂಡು ಮಕ್ಕಳಿಗೋಸ್ಕರ, ನಮ್ಮ ಗಂಡನಿಗೋಸ್ಕರ, ನಮ್ಮ ಜೀವನಕ್ಕೋಸ್ಕರ ನಾವು ಮಾಡ್ತಾ ಇರ್ತೀವಿ, ಖುಷಿ ಇರುತ್ತೆ. ಓಕೆ, ಆದರೂ ಕೂಡ ನಮಗೂ ಒಂದು ಸ್ವಲ್ಪ ರೆಸ್ಟ್ ಅನ್ನೋದು, ಒಂದು ರೀತಿ ಏನೋ ಆರಾಮಾಗಿ ನೆಮ್ಮದಿಯಿಂದ ಒಂದು ಸ್ವಲ್ಪ ಊಟ ಮಾಡಬೇಕು ಅನ್ನೋ ಆಸೆ ಇರುತ್ತೆ, ಟಿಫನ್ ಮಾಡಬೇಕು, ಈ ಥರ ಏನೋ ಒಂದು ಆಸೆ ಇರುತ್ತೆ. ಸೊ ಹಂಗಾಗಿ ಇವತ್ತು ಫುಲ್ ನೆಮ್ಮದಿಯಿಂದ, ಯಾವುದೇ ಶೂಟ್ ಮಾಡೋದು ಬೇಡ, ಏನು ಬೇಡ, ಅವಸರ ಬೇಡ, ಗಡಿಬಿಡಿ ಬೇಡ, ಏನು ಇಲ್ದರ ನಾನು ಸ್ವಲ್ಪ ಆರಾಮಾಗಿ ಟಿಫನ್ ಮಾಡೋಣ ಅಂತ ಅನ್ನಿಸ್ತು. ಸೊ ಹಂಗಾಗಿ ದೋಸೆ ಬ್ಯಾಟರ್ನ ರೆಡಿ ಮಾಡ್ಕೊಂಡಿದ್ದೆ ನಿನ್ನೆನೆ. ಸೊ ದೋಸೆ ಮಾಡಿಕೊಂಡೆ, ಸಿಂಪಲ್ಲಾಗಿ ಚಟ್ನಿ ಮಾಡಿದ್ದೆ. ನಿನ್ನೆ ರಾತ್ರಿ ಮಾಡಿರೋದು ಸಾಂಬಾರು ಸ್ವಲ್ಪ ಮಿಕ್ಕಿತ್ತು. ಸೊ ಅದೇ ಸಾಂಬಾರು ಹಾಕ್ಕೊಂಡು ಸುಮ್ಮನೆ ಚಟ್ನಿ ಮತ್ತು ದೋಸೆ ಇಷ್ಟೇ ಇತ್ತು. ಇಷ್ಟನ್ನೇ ಮಾಡಿಕೊಂಡು ಟಿಫನ್ ಮುಗಿಸ್ಕೊಂಡ್ವಿ. ಇನ್ನು ಇವರಿಗೆ ಲಂಚ್ ಬಾಕ್ಸ್ನ ರೆಡಿ ಮಾಡಬೇಕು. ನನ್ನ ಹಸ್ಬೆಂಡ್ಗೆ ಆರೋ ಬೇಬಿ ಇನ್ನೂ ಮಲಗಿದ್ದಾಳೆ. ದಿನ ಇಷ್ಟೊತ್ತಿಗೆ ಎಬ್ಸಿದ ತಕ್ಷಣ ಅವಳು ಎದ್ದೇಳ್ತಾಳೆ. ಎದ್ದೇಳೋದಕ್ಕೇನು ಹಠ ಮಾಡೋದಿಲ್ಲ, ಆದರೆ ನಾವು ಎಬ್ಬರಿಸದೆ ಹೋದರೆ ಅವಳು ಫುಲ್ ನಿದ್ದೆ ಕಂಪ್ಲೀಟ್ ಆಗೋವರೆಗೂ ಹೇಳೋದೇ ಇಲ್ಲ. ಆದರೆ ಗುಂಡನ ಏನಕ್ಕೋ ಗೊತ್ತಿಲ್ಲ, ಅವನು ಕೂಡ ಇನ್ನೂ ಮಲಗಿದ್ದಾನೆ. 9 ಗಂಟೆ ಆಯಿತು ಟೈಮು, ಆದರೂ ಕೂಡ ಇನ್ನೂ ಮಲಗಿದ್ದಾನೆ. ಓಕೆ, ಇಬ್ಬರು ಮಲ್ಕೊಳ್ಳಿ. ಸೊ ಅವ್ರು ಎದ್ದ ಮೇಲೆ ಮತ್ತೆ ಅವರಿಗೆ ಬಿಸಿಯಾಗಿ ದೋಸೆನ ಹಾಕ್ಕೊಡ್ತೀನಿ. ಇನ್ನು ಇವಾಗ ಲಂಚ್ ಬಾಕ್ಸ್ ರೆಡಿ ಮಾಡ್ತೀನಿ. ಲಂಚ್ ಬಾಕ್ಸ್ಗೆ ಇವತ್ತು ಹೀರೆಕಾಯಿ ಗ್ರೇವಿನ ಮಾಡ್ತೀನಿ, ಹಾಗೆ ಚಪಾತಿ, ಪಲ್ಯ, ಹೀರೆಕಾಯಿ ಗ್ರೇವಿನ ಮಾಡ್ತೀನಿ, ಚಪಾತಿ ಮತ್ತು ಅನ್ನ ಮಾಡ್ತೀನಿ. ಸೊ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಇಲ್ಲಿ ಹೀರೆಕಾಯಿ ಗ್ರೇವಿ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹೀರೆಕಾಯಿ ಕಟ್ ಮಾಡಿ ತೊಗೊಂಡಿದ್ದೀನಿ ರೌಂಡಾಗೆ. ಚಿಕ್ಕದಾಗಿತ್ತು ಹೀರೆಕಾಯಿ, ಸೊ ಹಂಗಾಗಿ ರೌಂಡಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಹಾಗೆ ಒಂದು ದೊಡ್ಡ ಸೈಜಿನ ಈರುಳ್ಳಿ, ಒಂದು ದೊಡ್ಡ ಸೈಜಿನ ಟೊಮೆಟೊನ ದಪ್ಪದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಈ ಕಡೆ ಸೈಡಲ್ಲಿ ಒಗ್ಗರಣೆಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಈರುಳ್ಳಿ, ಟೊಮೆಟೊನ ತೊಗೊಂಡಿದ್ದೀನಿ. ಅಲ್ಲೂ ಕೂಡ ಒಂದೊಂದು ಈರುಳ್ಳಿ, ಟೊಮೆಟೊ ತೊಗೊಂಡಿದ್ದೀನಿ. ಹಾಗೆ ಚಪಾತಿ ಹಿಟ್ಟು ಕೂಡ ನಾದಿ ಇಟ್ಟಿದ್ದೀನಿ. ಇನ್ನು ಇಲ್ಲಿ ಪಲ್ಯ ಮಾಡೋದಕ್ಕೆ ಅಂದರೆ ಗ್ರೇವಿ ಮಾಡೋದಕ್ಕೆ ಹೀರೆಕಾಯಿನ ಫಸ್ಟ್ ನಾನು ಹುರ್ಕೊಂಡು ತೊಗೊಂಡ್ಬಿಡ್ತೀನಿ. ಹೀರೆಕಾಯಿ ಸಾಫ್ಟ್ ಆಗೋದು ಹುರ್ಕೊಂಡು ತೊಗೋಬೇಕು. ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೊಬೇಕು. ಒಂಚೂರು ಉಪ್ಪು ಹಾಕಿದ್ರೆ ಬೇಗ ಫ್ರೈ ಆಗುತ್ತೆ, ಇಲ್ಲ ಅಂದರೆ ಬೇಡ ಅಂದರೆ ಹಂಗೆ ಹುರ್ಕೊಬೋದು. ಸೊ ನೋಡಿ, ಈ ಥರ ಸಾಫ್ಟ್ ಆಗೋವರೆಗೂ ನಾವು ಹೀರೆಕಾಯಿನ ಹುರ್ಕೊಬೇಕಾಗುತ್ತೆ. ಹಾಗೆ ಇನ್ನೂ ಒಂದು ಪಾಯಿಂಟು, ಹೀರೆಕಾಯಿನ ಕಟ್ ಮಾಡ್ಕೊಬೇಕಾದ್ರೆ ಸ್ವಲ್ಪ ತುದಿನಲ್ಲಿ ಕಚ್ಚಿಬಿಟ್ಟು ನೋಡಿ ಕಟ್ ಮಾಡಿ ತಗೊಳ್ಳಿ. ಯಾಕೆ ಅಂತಂದರೆ ಹೀರೆಕಾಯಲ್ಲಿ ಕಹಿ ಇರುತ್ತೆ. ಹೀರೆಕಾಯಿ, ಸೌತೆಕಾಯಿ, ಸೋರೆಕಾಯಿ ಇದರಲ್ಲಿ ಕೆಲವೊಂದಿಷ್ಟು ಕಹಿ ಹೀರೆಕಾಯಿ ಬಂದಿರುತ್ತೆ. ಸೊ ಹಂಗಾಗಿ ಚೆಕ್ ಮಾಡಿಬಿಟ್ಟು ಅಡುಗೆಗೆ ಬಳಸಿ. ಯಾಕೆ ಅಂತಂದರೆ ಒಂದು ಹೀರೆಕಾಯಿ ಕಹಿ ಬಂದರೆ ಇಡೀ ಪಲ್ಯನೇ ಕೆಟ್ಟೋಗುತ್ತೆ. ಸೊ ಹಂಗಾಗಿ
ಇಲ್ಲಿ ಮತ್ತೆ ನಾನು ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ. ಮಸಾಲೆಗೆ ಟೊಮೆಟೊ ಮತ್ತು ಈರುಳ್ಳಿ ಬೆಳ್ಳುಳ್ಳಿನ ಹುರ್ಕೊಂಡು ತೊಗೋತೀನಿ. ದಪ್ಪದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿನ ಹುರ್ಕೊಂಡು ತೊಗೊತೀನಿ. ಒಂದು ಅರ್ಧ ಭಾಗ ಹುರ್ಕೊಂಡು ಅದಾದಮೇಲೆ ಸ್ವಲ್ಪ ಪುಡಿ ಉಪ್ಪನ್ನ ಹಾಕ್ಬಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಒಂದು 2 ನಿಮಿಷ ಸಿಮ್ಮಲ್ಲಿ ಬೇಯಿಸ್ಕೊಬೇಕು. ಬೇಯಿಸ್ಕೊಂಡಾದ್ಮೇಲೆ ಈ ಥರ ಸಾಫ್ಟಾಗಿ ಬರುತ್ತೆ. ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಸಾಫ್ಟ್ ಆಗುತ್ತೆ. ಸೊ ಇವಾಗ ನಾನು ಇದಕ್ಕೆ ಎಳ್ಳನ್ನು ಯೂಸ್ ಮಾಡ್ತಾ ಇದ್ದೀನಿ. ಬಿಳಿ ಎಳ್ಳನ್ನು ಹಾಕ್ತಾ ಇದ್ದೀನಿ. ಒಂದು 2 ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು, ಹಾಗೆ 1 ಸ್ಪೂನು ಜೀರಿಗೆ, 1 ಸ್ಪೂನು ಸೋಂಪು ಕಾಳನ್ನ ಹಾಕಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಆರಕ್ಕೆ ಬಿಡಬೇಕು. ಆರಕ್ಕೆ ಬಿಟ್ಟು ಇದನ್ನು ಮಿಕ್ಸಿ ಮಾಡ್ಕೊಂಡು ತೊಗೊಬೇಕು. ಇಲ್ಲಿ ಇನ್ನೂ ಒಂದು ಏನಪ್ಪ ಅಂತಂದರೆ ಬಿಳಿ ಎಳ್ಳು ಬದಲಿಗೆ ನಾವು ಗೋಡಂಬಿನೂ ಕೂಡ ಯೂಸ್ ಮಾಡ್ಕೊಬೋದು. ನಿಮ್ಮ ಹತ್ರ ಗೋಡಂಬಿ ಇದ್ದರೆ ಗೋಡಂಬಿನೂ ಬಳಸ್ಕೊಬೋದು. ಹಾಗೆ ಇಲ್ಲಿ ಸ್ಪೈಸಸ್ನ ಹಾಕ್ತಾಯಿದ್ದೀನಿ. ಅಚ್ಕಾರದ ಪೌಡ್ರು, ಧನಿಯಾ ಪೌಡ್ರು, ಗರಂ ಮಸಾಲ, ಸ್ವಲ್ಪ ಟರ್ಮರಿಕ್ ಪೌಡರ್ನ ಹಾಕಿ ಗ್ರೈಂಡ್ ಮಾಡ್ಕೊಂಡು ತೊಗೊಬೇಕು. ಸ್ವಲ್ಪ ಪೂರ್ತಿ ಆರೋವರೆಗೂ ಬಿಟ್ಟು ಆರಿದ ಮೇಲೆ ಬಿಸಿ ಎಲ್ಲ ತಣ್ಣಗಾದ್ಮೇಲೆ ಈ ಥರ ನುಣ್ಣಗೆ ರುಬ್ಕೊಂಡು ತಗೊಬೇಕು. ಇದಕ್ಕೆ ನೀರೇನೂ ಹಾಕೋ ಅವಶ್ಯಕತೆ ಇಲ್ಲ, ತೆಳುವಾಗುತ್ತೆ ತಾನಾಗೆ. ಸೊ ಇವಾಗ ಇಲ್ಲಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಪಲ್ಯಕ್ಕೆ, ಗ್ರೇವಿ ಮಾಡ್ಕೊಳ್ಳೋದಕ್ಕೆ. ಸೊ ಬಾಣಲಿಗೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಮತ್ತು ಸಾಸಿವೆನ ಹಾಕಿ ಚೆನ್ನಾಗಿ ಚಿಟಪಟ ಅಂತ ಸಿಡಿಸ್ಕೊಬೇಕು. ಸಿಡಿಯೋಕ್ಕೆ ಸ್ಟಾರ್ಟ್ ಆಗ್ತಾ ಇದ್ದಾಗೇ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿ ಟೊಮೆಟೊನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಅದೇ ಹೊತ್ತಲ್ಲೇ ಒಂದು 4ರಿಂದ 5 ಹಸಿಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಹಾಗೆ ಕರ್ಬೇವು ಸೊಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ಕೊಬೇಕು. ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಬೇಕು. ನಮಗೆ ಪಲ್ಯ ತಿಂತಾ ಇರಬೇಕಾದ್ರೆ ನೆಂಚ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಈ ಥರ ಮೆಣಸಿನ್ಕಾಯಿ ಹಾಕಿದ್ರೆ. ಹಸಿಮೆಣಸಿನ್ಕಾಯಿ ಎಳೆದಾಗಿದ್ದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕಿ ಚೆನ್ನಾಗಾಗುತ್ತೆ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಒಂದು ಸ್ವಲ್ಪ ಹೊತ್ತು ಬಾಡಿಸ್ಕೊಂಡಾದಮೇಲೆ ಲಾಸ್ಟಲ್ಲಿ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಮಸಾಲೆ ಗ್ರೇವಿನ ಹಾಕಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಸಾಲೆಯಲ್ಲಿರೋವಂಥ ಹಸಿ ವಾಸನೆ ಎಲ್ಲನೂ ಹೋಗಬೇಕು. ಈಗಾಗಲೇ ನಾವು ಆಲ್ರೆಡಿ ಫ್ರೈ ಮಾಡ್ಕೊಂಡಿರೋದ್ರಿಂದ ಅಷ್ಟಾಗಿ ಹಸಿ ವಾಸನೆ ಏನು ಇರೋದಿಲ್ಲ. ಬಟ್ ಎಣ್ಣೆ ಬಿಟ್ಕೊಬೇಕು. ನಾವು ಹಾಕಿರೋ ಮಸಾಲೆನಲ್ಲಿ ರೌಂಡಾಗಿ ಎಣ್ಣೆ ಬಿಟ್ಕೊಬೇಕು. ಇಲ್ಲಿ ಕಾಣ್ತಾ ಇದೆ ನೋಡಿ ನಿಮಗೆ. ಸೊ ಆ ಥರ ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಸಿಮ್ಮಲ್ಲಿ ಇಟ್ಕೊಂಡು ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಈ ಥರ ಸೈಡಲ್ಲೆಲ್ಲನೂ ಎಣ್ಣೆ ಬಿಟ್ಕೊಂಡು ಮಸಾಲೆ ಚೆನ್ನಾಗಿ ಕುದಿಯುತ್ತೆ. ಕುದ್ಮೇಲೆ ಅದಕ್ಕೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇವಾಗ ನಾವು ಅದಕ್ಕೆ ಆವಾಗಲೇ ಹುರಿದು ಇಟ್ಕೊಂಡಿರೋ ಹೀರೆಕಾಯಿನ ಹಾಕ್ತಾ ಇದ್ದೀನಿ ನಾನಿಲ್ಲಿ. ನೀವು ಬರೀ ಹೀರೆಕಾಯಿ ಮಾತ್ರ ಅಲ್ಲ, ಅಕಸ್ಮಾತಾಗಿ ನೀವೇನಾದರೂ ಸೋರೆಕಾಯಿ ಗ್ರೇವಿನೂ ಮಾಡ್ಕೊಬೇಕಾದ್ರೆ ಇದೇ ಥರ ಮಾಡ್ಕೊಬೋದು. ಹಾಗೆ ಇದಕ್ಕೆ ನಾನು ಸ್ವಲ್ಪ ರುಚಿಗೋಸ್ಕರ ನಾನಿಲ್ಲಿ ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ಬೇಡ ಅಂದರೆ ನೀವು ಸ್ಕಿಪ್ ಕೂಡ ಮಾಡಬಹುದು. ಈ ಥರ ಬೆಲ್ಲ ಸ್ವೀಟ್ ಹಾಕೋದ್ರಿಂದ ಅಡುಗೆ ರುಚಿ ಚೆನ್ನಾಗಿ ಬರುತ್ತೆ. ಹಾಗೆ ನಮ್ಮಮ್ಮ ಯಾವಾಗಲೂ ಒಂದು ಮಾತು ಹೇಳೋರು, ಸಿಹಿ ಹಾಕ್ದೇನೆ ಅಡುಗೆ ಮಾಡಬೇಡಮ್ಮ ಅಂತ ಹೇಳಿ. ಸೊ ಹಂಗಾಗಿ ಸ್ವಲ್ಪ ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ನಮ್ಮ ಗ್ರೇವಿ ರೆಡಿ ಆಗುತ್ತೆ. ಸೊ ಲಾಸ್ಟಲ್ಲಿ ನಾನಿಲ್ಲಿ ಕೆನೆನ ಹಾಕ್ತಾ ಇದ್ದೀನಿ. ಫ್ರೆಶ್ ಕೆನೆ ಇದು, ಇವತ್ತೇ ತೆಗೆದಿರೋ ಕೆನೆ. ಇದು ಆಪ್ಷನಲ್ಲು, ನಿಮಗೆ ಬೇಕು ಅಂದರೆ ಹಾಕ್ಕೊಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಹಾಗೆ ನಾನಿಲ್ಲಿ ಉಪ್ಪು ಹಾಕ್ತಾ ಇಲ್ಲ, ಆವಾಗಲೇ ಉಪ್ಪು ಹಾಕಿದ್ದೆ. ಸೊ ಹಂಗಾಗಿ ನಮ್ಮ ಮನೇಲಿ ಜಾಸ್ತಿ ಉಪ್ಪು ತಿನ್ನಲ್ಲ, ಸೊ ಕಡಿಮೆನೇ. ಸೊ ಹಂಗಾಗಿ ನಾನು ಹಾಕಿಲ್ಲ. ನಿಮಗೆ ಬೇಕು ಅಂದರೆ ನೀವು ಟೇಸ್ಟ್ ನೋಡಿ ಹಾಕ್ಕೊಬೋದು. ಓಕೆ, ಗ್ರೇವಿ ರೆಡಿ ಆಯಿತು. ಇವಾಗ ನಿಮ್ಗೊಂದು ಸಾರಿ ಸರ್ವ್ ಮಾಡಿ ತೋರಿಸ್ತೀನಿ. ಇವಾಗ ಟಿಫನ್ ಆಗಿದೆ ಎಲ್ರದ್ದು, ನಿಮಗೆ ತೋರಿಸೋದಕ್ಕೆ ಸರ್ವ್ ಮಾಡ್ತಾ ಇದ್ದೀನಿ. ಚಪಾತಿ ಮಾಡಿದ್ದೀನಿ, ಇದ್ರ ಜೊತೆಗೆ ಚಪಾತಿ ಮತ್ತು ಗ್ರೇವಿ. ಇದು ಮಧ್ಯಾಹ್ನಕ್ಕೆ ನನಗಾಗುತ್ತೆ. ಹಾಗೆ ಇದನ್ನೇ ಕೂಡ ನಾನು ನನ್ನ ಹಸ್ಬೆಂಡ್ ಲಂಚ್ ಬಾಕ್ಸ್ಗೂ ಹಾಕ್ತೀನಿ. ಅನ್ನ ಮಾಡ್ಕೊಂಡಿದ್ದೀನಿ. ಸೊ ಅನ್ನ ಅವ್ರಿಗೆ ಬೇಕೇ ಬೇಕು, ಪ್ರತಿದಿನ ಒಂದು ಸ್ವಲ್ಪನಾದರೂ ಅನ್ನ ತಿಂತಾರೆ. ಓಕೆ, ಇನ್ನು ಲಂಚ್ ಬಾಕ್ಸ್ ರೆಡಿ ಮಾಡ್ತೀನಿ. ಪಲ್ಯ ಹಾಕಿದ್ದೀನಿ, ಚಪಾತಿ ಹಾಕಿದ್ದೀನಿ, ಸ್ವಲ್ಪ ಅನ್ನ ಹಾಕಿದ್ದೀನಿ. 2 ಚಪಾತಿನ ಪಲ್ಯ ಜೊತೆಗೆ ತಿನ್ನೋದಕ್ಕೆ ಹಾಕ್ತೀನಿ. ಹಾಗೆ ಇನ್ನೂ ಒಂದು ಚಪಾತಿನ ನಾನು ಅದಕ್ಕೆ ಪುಡಿ ಬೆಲ್ಲನ ಹಾಕಿ, ಪುಡಿ ಬೆಲ್ಲ ಆದರೂ ಹಾಕ್ಬೋದು, ಇಲ್ಲ ನೀವು ನಾರ್ಮಲ್ ಬೆಲ್ಲನಾದರೂ ಹಾಕ್ಬೋದು. ನಾನು ಪುಡಿ ಬೆಲ್ಲನ ಹಾಕ್ತೀನಿ. ಹಾಕಿ ಅದಕ್ಕೆ ತುಪ್ಪ ಹಾಕಿ ಅದನ್ನು ಚೆನ್ನಾಗಿ ಚಪಾತಿ ತುಂಬಾ ಸವರ್ಬಿಟ್ಟು ಅದನ್ನು ರೋಲ್ ಮಾಡಿ ಅದನ್ನು ಒಂದು ಚಪಾತಿನ ಇಟ್ಟಿರ್ತೀನಿ. ತುಂಬ ಇಷ್ಟಪಡ್ತಾರೆ ನಮ್ಮ ಮನೆಯವರು ಇದನ್ನು. ರೆಗ್ಯುಲರ್ ಆಗಿ ಇದೊಂದು ಹಾಕಿರ್ತೀನಿ. ಚಪಾತಿ ಮಾಡಿದಾಗ, ರೊಟ್ಟಿ ಮಾಡಿದಾಗ ಮಾಮೂಲಿ 2 ರೊಟ್ಟಿನ ತೊಗೊಂಡೋಗ್ತಾರೆ. 2 ರೊಟ್ಟಿ, ಒಂದು ಸೌಟಾಗುವಷ್ಟು ಅನ್ನ ತೊಗೊಂಡೋಗ್ತಾರೆ. ಇನ್ನು ಅನ್ನಕ್ಕೆ ನಾನು ಹಾಲು ಹಾಕಿರ್ತೀನಿ. ಒಂದು ದಿನ ಹಾಲು ಹಾಕ್ತೀನಿ. ಇನ್ನು ಸಾಂಬಾರು ಕಟ್ಟೋದು ಜಾಸ್ತಿ ಕಡಿಮೆನೇ, ಸಾಂಬಾರು ಹಾಕಂಗಿಲ್ಲ. ಪಲ್ಯ ಮತ್ತು ಹಾಲು ಹಾಕಿರ್ತೀನಿ ರೆಗ್ಯುಲರಾಗಿ. ಅವರು ಮನೆಯಲ್ಲಿ ಅನ್ನ ಹಾಲು ಉಣ್ಣೋದು ತುಂಬಾ ಕಡಿಮೆ, ಹಾಲು ಉಣ್ಣೋದೇ ಕಡಿಮೆ. ಸೊ ಹಂಗಾಗಿ
ಡಬ್ಬಿಗೆ ನಾನು ಅನ್ನ ಮತ್ತು ಹಾಲನ್ನು ಹಾಕಿರ್ತೀನಿ. ಈ ಥರ ರೋಲ್ ಮಾಡಿ ಚಪಾತಿ ಹಾಕಿರ್ತೀನಿ. ಇದಿಷ್ಟನ್ನೇ ಅವ್ರು ತಗೊಂಡು ಹೋಗೋದು. ಸಾಯಂಕಾಲ 5:15ಗೆ ಬರ್ತಾರೆ. 2 ಗಂಟೆಗೆಲ್ಲ ಲಂಚ್ಗೆ ಬಿಡ್ತಾರೆ. ಸೊ ಲಂಚ್ ಮಾಡ್ಕೊತಾರೆ. ಸೊ ಓಕೆ, ಅನ್ನ ಹಾಲು ಹಾಕಿ ಲಂಚ್ ಬಾಕ್ಸ್ನ ರೆಡಿ ಮಾಡಿದೆ. ಇನ್ನು ಅವರು ಹೊರಡ್ತಾರೆ. ದಿನ 6 ಬೇಬಿನ ಕರ್ಕೊಂಡು ಹೋಗ್ತಾಯಿದ್ರು. 6 ಬೇಬಿನ ಸ್ಕೂಲಿಗೆ ಬಿಟ್ಟು ಅವ್ರ ಫ್ಯಾಕ್ಟ್ರಿಗೆ ಹೋಗ್ತಾಯಿದ್ರು. ಒಬ್ಬರೇ ಹೊರಟರು. ಸೊ ಅವ್ರು ಹೋಗ್ತಾ ಇದ್ದಾಗೇ 6 ಬೇಬಿ ಮತ್ತು ಗುಂಡನನ್ನು ಕೂಡ ಇದ್ದರು. ಅವರಿಗೆ ಸ್ವಲ್ಪ ಹಾಲು ಬಿಸಿ ಮಾಡಿಕೊಟ್ಟು ನಾನಿಲ್ಲಿ ನಿನ್ನೆ ನೈಟು ಬೆಣ್ಣೆನ ತೆಗೆದಿಟ್ಟಿದ್ದೆ. ರಾತ್ರಿ ಬೇಗ ಊಟ ಮಾಡ್ತೀವಿ ನಾವು. ಸೊ ಬೇಗ ಊಟ ಮಾಡಿ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಟಿ ವಿ ನೋಡ್ತಾ ಕೂತಿರ್ಬೇಕಾದ್ರೆ ಈ ಥರ ಬೆಣ್ಣೆ ತೆಗೆಯೋದು, ಆಮೇಲೆ ತರಕಾರಿ ಏನಾದರೂ ಕ್ಲೀನ್ ಮಾಡೋದು, ಏನಾದರೂ ಸೋಸೋದಿದ್ರೆ ಅದು ಆ ಥರ ಎಲ್ಲ ಮಾಡ್ತಾ ಇರ್ತೀನಿ. ಸೊ ನಿನ್ನೆ ಬೆಣ್ಣೆ ತೆಗೆದೆ. ತುಂಬ ದಿನ ಆಗಿತ್ತು, ಡಬ್ಬಿ ಎಲ್ಲ ಫುಲ್ ಆಗಿತ್ತು. ಸೊ ಹಂಗಾಗಿ ತೆಗೆದೆ. ಅದನ್ನು ಇವಾಗ ಕಾಯಿಸಿ ಡಬ್ಬಕ್ಕೆ ಹಾಕ್ತಾಯಿದ್ದೀನಿ. ತುಪ್ಪನೂ ಕೂಡ ಖಾಲಿ ಆಗಕ್ಕೆ ಬಂದಿತ್ತು. ನಮ್ಮ ಮನೆಯವರಿಗೆ ತುಪ್ಪ ಬೇಕು, ತುಪ್ಪ ಬೆಲ್ಲ ಜಾಸ್ತಿ ತಿಂತಾರೆ ನೋಡಿ. ಸೊ ಹಾಗಾಗಿ ಸೊ ಅದನ್ನು ತೆಗಿತಾ ಇದ್ದೀನಿ. ಜಾಸ್ತಿ ಏನು ಬಂದಿರಲಿಲ್ಲ, ಸ್ವಲ್ಪನೇ ಬಂದಿತ್ತು ನೋಡಿ. ಇದು ಕೆಳಗಡೆ ಉಳಿದಿರೋ ಕಸ ಇದು. ಸೊ ತುಪ್ಪನ ತುಂಬಾ ಹದವಾಗಿ ಕಾಯಿಸ್ಕೊಬೇಕು ನಾವು ಅಲ್ವಾ. ಎಲ್ರಿಗೂ ಗೊತ್ತು, ಎಷ್ಟು ಚೆನ್ನಾಗಿ ತುಪ್ಪ ಕಾಯಿಸ್ಕೊತೀವೋ ಅಷ್ಟು ನಮ್ಮ ಹೆಲ್ತ್ಗೆ ತುಪ್ಪದಿಂದ ಒಳ್ಳೆಯದು. ಸೊ ಸ್ವಲ್ಪ ಒಂದು ಅರ್ಧ ಪಾವು kg ಆಗೋಷ್ಟು ಬಂದಿತ್ತು ಅಷ್ಟೇ. ಸೊ ಅಷ್ಟು ಸಾಕಾಗುತ್ತೆ, 1 ವಾರ ಆಗುತ್ತೆ. ಮತ್ತು 1 ವಾರ ಅಷ್ಟರಲ್ಲಿ ಮತ್ತೆ ಕೆನೆ ಸ್ಟೋರ್ ಆಗಿರುತ್ತೆ. ಇವಾಗ 6 ಗುಂಡನ ಎದ್ದು ಹಾಲು ಕುಡಿದು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಟಿಫನ್ ಟೈಮ್ ಆಗೋ ಅಷ್ಟರಲ್ಲಿ, ಟಿಫನ್ ಮಾಡೋ ಅಷ್ಟರಲ್ಲಿ ಎಷ್ಟು ಗಂಟೆ ಆಗಿತ್ತು ಗೊತ್ತಾ? ಸುಮಾರು 11:15 ಆಗಿತ್ತು. ಆವಾಗ ಟಿಫನ್ಗೆ ಬಂದಿದ್ದಾರೆ ಇಬ್ಬರು. ಇವತ್ತು ನಾನು ದೋಸೆ ಮಾಡಿದ್ದೆ ಅಲ್ವಾ. ಸೊ ನೋಡಿದ್ಲು ಬ್ಯಾಟರ್ನ, ನಾನೇ ಹಾಕ್ಕೊತೀನಿ ಅಂತ ಹೇಳಿದ್ಲು. ನಾನು ಇವಳಿಗೆ ಏನು ಹಾಕೋಕ್ಕೆ ಬರುತ್ತಪ್ಪ, ಏನು ದೋಸೆ ಮಾಡ್ತಾಳೆ ಇವಳು ಅಂತ ಅಂದ್ಕೊಂಡಿದ್ದೆ. ನಿಜ, ನಾನು ಯಾವಾಗಲೂ ಅವಳಿಗೆ ದೋಸೆ ಎಲ್ಲ ಮಾಡೋಕ್ಕೆ ಹೇಳೇ ಇರಲಿಲ್ಲ, ಆದರೂ ಮಾಡ್ಕೊತಾ ಇದ್ದಾಳೆ. ಆಸೆ ಪಟ್ಲು. ಸೊ ಹಂಗಾಗಿ ಮಾಡ್ಕೊಳ್ಳಿ ಅಂತ ಹೇಳಿ ಸುಮ್ಮನೆ ಅದೇ. ಆದರೂ ಕೂಡ ಮುಂದೆ ನಿಂತಿದ್ದೀನಿ. ಸ್ಟವ್ ಮುಂದೆ ಮಕ್ಕಳನ್ನ ಒಬ್ಬರನ್ನ ಬಿಡೋದು ಸೇಫ್ ಅಲ್ಲ ನೋಡಿ. ಸೊ ಹಂಗಾಗಿ ಏನು ಮಾಡತ್ತಾಳ ಅಕ್ಕ? ಅಕ್ಕ ಏನು ಮಾಡತ್ತಾಳ? ಏನು ಹೇಳ? ದೋಸೆ, ದೋಸಾ. ಗುಡ್ ಗುಡ್ ಗರ್ಲ್. ಹಾಂ, ರಿಟರ್ನ್ ಹೋಗಿಬೇಡ ಅಷ್ಟೇ. ಫೋಲ್ಡ್ ಮಾಡಲಿ, ಫೋಲ್ಡ್ ಮಾಡಲಿ. ಹೊಳೆ ಶುಗಿಬೇಡ, ಫೋಲ್ಡ್ ಮಾಡು. ಹಾಂ, ಗುಡ್. ಹಾಂ, ಗುಡ್ ಗರ್ಲ್. ತಗೋದು ಹಿಡ್ಕೊ. ಯೇ, ಸೂಪರ್. ತೋರಿಸು. ನಿಂಗೂ ದೋಸೆ ಬೇಕು? ಅಕ್ಕ ಕೇಳು, ನೀ ಕೇಳ ಅಕ್ಕಾಗ ದೋಸೆ ಮಾಡ್ಕೊಡ ಅಕ್ಕ ಅಂತೇಳು. ನಂಗೊಂದು ದೋಸೆ ಮಾಡ್ಕೊಡಕ್ಕ ಅಂತೇಳು. ನಂಗೆ ಬೇಡ, 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 ಬೇಡ. ಸ್ಟವ್ ಮೀಡಿಯಮ್ ಇಡು. ಆರೋ ಸ್ಟವ್ ಮೀಡಿಯಮ್ ಮಾಡು. ಹಾಂ, ಗುಡ್. ಸ್ವಲ್ಪ ಸ್ವಲ್ಪ ಹಾಕು, ಟಚ್ ಮಾಡಬಾರ್ದು. ನಿಲ್ಲಲ್ಲ, ಇವಾಗ ಸ್ವಲ್ಪ ಫೋರ್ಸ್ ಇಡು. ಹೈ ಇಡೋದು. ಹಾಂ, ನಿಲ್ಲ, ವೇಟ್ ಮಾಡಿ ಸ್ವಲ್ಪ. ನಿಧಾನಕ್ಕೆ ತೆಗಿ. ಮಗು ಚಾಕು, ಮಗು ಚಾಕ್ದೀನಿ ಅದು ನಿಧಾನಕ್ಕೆ. ಆವಾಗ ಫೋಲ್ಡ್ ಮಾಡಿದ್ಲೆ ಹಂಗೆ ಫೋಲ್ಡ್ ಮಾಡು. ನಿನ್ನ ಕಡೆ ಟರ್ನ್ ಮಾಡ್ಕೊ ಅದನ್ನು. ಹಾಂ, ಲೆಫ್ಟ್ ಹ್ಯಾಂಡ್ನಾಗ ಇಡಿ, ರೈಟ್ ಹ್ಯಾಂಡ್ಲೆ. ಹಾಂ, ಫೋಲ್ಡ್ ಮಾಡಲ್ಲಿ, ಫೋಲ್ಡ್ ಮಾಡಮ್ಮ. ಹಾಂ, ಗುಡ್ ಗುಡ್ ಗರ್ಲ್. ತೋರಿಸಿಲ್ಲಿ, ಇಲ್ಲಿ ತೋರಿಸಿಲ್ಲಿ. ಕಡ್ಗೋಲ್ ಮುರಿತಿ ಕಟ್ಟಿತನ್ನೇನ ಎಲ್ಲಿ ನೋಡ ಅಕ್ಕ ಹೆಂಗ್ ಗುಡ್ ಗರ್ಲ್ ಆಗ್ಯಾಳ. ನೀ ಏನು ಹೆಲ್ಪ್ ಮಾಡ್ತಿ ನನಗೆ? ಅಲ್ಲಿ ಬರೋದಾಯ್ತಾ? ನೀ ಏನು ಹೆಲ್ಪ್ ಮಾಡ್ತಿ? ಅಕ್ಕ ಹೆಂಗೆ ಹೆಲ್ಪ್ ಮಾಡತ್ತಾಳ ನೋಡಿ ನಂಗೆ. ಅದು ಹೆಲ್ಪೇನ? ಹಾಂ ಹಾಂ, ಏನೆಲ್ಲ ಗಲೀಜು ಮಾಡಿ. ಹಾಂ, ಏನು ಮಾತಾಡ್ತಿ? ಅದು ಮುರಿತೈತಿ, ಅದು ಮುರಿದ್ರೆ ನೀನು ಹೆಲ್ಪ್ ಮಾಡಿದಂಗೆ ಅಲ್ಲ. ಅದು
ಜಂಪ್ ಮಾಡಲಿ, ಜ್ಯೂಸ್ ಮಾಡಿಕೊಡ್ಲಿ ನಿನಗೆ? ನೋ ನೋ ನೋ. ದೋಸೆ ತಿನ್ನು. ಇಲ್ಲ ನೋ. ದೋಸೆ ಆಮೇಲೆ ತಿಂತಿ, ಫಸ್ಟ್ ದೋಸೆ ತಿನ್ನು. ಫಸ್ಟ್ ದೋಸೆ ಆಮೇಲೆ ಜ್ಯೂಸ್. ಫಸ್ಟ್ ದೋಸೆ ತಿನ್ನು ಆಮೇಲೆ ಫಸ್ಟ್ ದೋಸೆ. ಕೆಳಗಿಳಿ ಕೆಳಗಿಳಿ ಮಾರಾಯ, ನೀ ಕೆಳಗಿಳಿ. ಇಳಕ್ಕೆ ಬರ್ತೈತಿ? ಜಂಪ್ ಜಂಪ್. ಸಾವಕಾಶ ಇಳಿಸ್ಕೊಲಿ ಮಮ್ಮಿ. ಏನು ಮಾಡ್ಕೊಳ್ಳೆ? ಎಲ್ಲಿ ಹೊಟ್ಟೆ ತುಂಬೈತಿ? ಇಲ್ಲ, ನೀನು ತಿಂದೇ ಇಲ್ಲ, ಹೆಂಗೆ ತುಂಬೈತಿ? ನಾ ಏನು ಹೇಳತ್ತೀನಿ ನಿಂಗೆ? ಮೊನ್ನೆ ಮಾರ್ಕೆಟಲ್ಲಿ ಟ್ಯಾಂಕ್ ಪ್ಯಾಕೆಟ್ನ ತೊಗೊಂಡು ಬಂದಿದ್ವಿ. ಇವಾಗ ಸಮ್ಮರ್ ಸೀಸನ್ ನೋಡಿ, ಸೊ ಹಂಗಾಗಿ ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ಸ್ವಲ್ಪ ಕೋಲ್ಡ್ ವಾಟರ್ ಹಾಕಿ ಜ್ಯೂಸ್ ಮಾಡಿಕೊಟ್ರೆ ಅವ್ರಿಗೂ ಆರಾಮಾಗಿ ಫೀಲ್ ಆಗುತ್ತೆ ಅಂತ ಹೇಳಿ ತೊಗೊಂಡು ಬಂದಿದ್ದೆ. ಸೊ ಅದನ್ನು ತಂದಾಗಿಂದನೂ ಬರೀ ಟ್ಯಾಂಕ್ ಪೌಡರ್ ಹಾಕೋದು, ನೀರು ಹಾಕೋದು, ಕುಡಿಯೋದು, ಇದನ್ನೇ ಮಾಡ್ತಾ ಇದ್ದಾನೆ. ಜಾಸ್ತಿ ಕುಡಿಯೆಲ್ಲ ಹಾಕಿ ವೇಸ್ಟ್ ಮಾಡ್ತಾ ಇದ್ದಾನೆ. ಇವಾಗ ನೋಡಿ 2 ಲೋಟ ರೆಡಿ ಮಾಡಿದ್ದಾನೆ. 1 ಲೋಟ ತನ್ನಗೆ, 1 ಲೋಟ ಅಕ್ಕನಿಗೆ ಅಂತ ಹೇಳಿ. ಏನದ? ಸಾಕು, ಅಷ್ಟ ಕುಡಿಬೇಕು. ಛೀ, ಗಲೀಜ್, ಮೈಗೆ ಒರೆಸ್ಕೊತಾನೆ. ಸಾಕು, ನೀರು ಜಾಸ್ತಿ ಹಾಕ್ಬೇಡ. ಹೆಂಗೈತಿ? ಹಿಂಗಲ್ಲ, ಹಿಂಗೆ. ಹಾಂ, ಗುಡ್. ಸಾಕು, ಆಫ್ ಮಾಡಿಬಿಡೋದು. ಸ್ಟವ್ ಆಫ್ ಮಾಡು. ಯಾರು ಮಾಡಿದ್ರು? ಯಾರು ಮಾಡಿದ್ರೆ? ಅಮ್ಮು. ಇತ್ತು ಆಲೂಗಡ್ಡೆ ಪಲ್ಯ ತಗೊಂಡು ತಮ್ಮಗೂ ತಿನ್ಸು, ನೀನು ತಿನ್ನು. ನನ್ನ ಮಗಳು ನನಗೆ ದೋಸೆ ಮಾಡಿಕೊಂಡು ನನಗೆ ಹೆಲ್ಪ್ ಮಾಡಿದ್ರೆ, ನನ್ನ ಮಗನ ನೋಡಿ ಬೆಲ್ಲ ಡಬ್ಬ ತಗೊಂಡು ಇಲ್ಲಿ ಬೆಲ್ಲ ಹಾಕಿ ಸ್ವಲ್ಪ ತಿಂದವನೇ. ಇನ್ನು ಸ್ವಲ್ಪ ಎಲ್ಲ ಚೆಲ್ಲವನೇ. ಇವಾಗ ತಾನೇ ಎಲ್ಲ ಕ್ಲೀನ್ ಮಾಡಿ ಬಟ್ಟೆ ಒಗ್ಯಕ್ಕೆ ಹೋಗಿದ್ದೆ ನಾನು. ನನ್ನ ಮಗಳು ನಾನೇ ದೋಸೆ ಹಾಕ್ಕೊತೀನಮ್ಮ, ಹಾಕ್ಕೊಂಡು ತಿಂತೀನಿ ಅಂತ ತಿಂತವಳೆ. ಇವ್ನು ನೋಡಿ ನನಗೆ ಎಕ್ಸ್ಟ್ರಾ ಕೆಲಸ ಹಾಕೋನೆ. ಇದೇ ಡಿಫ್ರೆನ್ಸು ಹೆಣ್ಮಕ್ಳಿಗೂ ಗಂಡು ಮಕ್ಳಿಗೆ ಇರೋದು. ಅದಕ್ಕೆ ಹೇಳೋದು ಮನೆಗೊಂದು ಹೆಣ್ಮಗು ಇರಬೇಕು ಅಂತ. ಗಂಡು ಮಕ್ಳಿಗೆ ಯಾರಿಗೂ ನಮ್ಮ ಕಷ್ಟ ಅರ್ಥ ಆಗಲ್ಲ ನೋಡಿ. ಇಡೀ ದಿನ ಇದನ್ನೇ ಮಾಡ್ತಾ ಇರ್ತಾನೆ ಅವನು. ಬರೀ ಚೆಲ್ಲೋದು, ಗಲೀಜು ಮಾಡೋದು, ಇದನ್ನೇ ಮಾಡ್ತಾ ಇರ್ತಾನೆ. ನನ್ನ ಮಗಳು ಹಂಗಲ್ಲ, ಎಲ್ಲದರಲ್ಲೂ ಹೆಲ್ಪ್ ಮಾಡ್ತಾ ಇರ್ತಾನೆ. ನೋಡಿಲಿ ಪಾಪ ನನ್ನ ಮಗಳು ದೋಸೆ ಮಾಡಿಕೊಂಡು, ತಾನೇ ದೋಸೆ ಮಾಡಿಕೊಂಡು ತಿಂದು, ಮತ್ತು ತಿಂದಿರೋ ಪ್ಲೇಟ್ಗಳನ್ನ ತಾನೇ ತೊಳಿತಾ ಇದ್ದಾಳೆ. ಮತ್ತು ದೋಸೆ ಬ್ಯಾಟರ್ ಸ್ವಲ್ಪ ಇಟ್ಟಿದ್ದೆ ನೋಡಿ ಅವರಿಗೆ ಅಂತ ಹೇಳಿ, ಅದನ್ನು ಕೂಡ ಅವಳೇ ಎಲ್ಲನೂ ಕ್ಲೀನ್ ಮಾಡ್ತಾ ಇದ್ದಾಳೆ. ನಮ್ಮಮ್ಮ ಎಲ್ಲ ಪಾತ್ರೆ ಎಲ್ಲ ತೊಳೆದಿದ್ದಾಳೆ, ಸಿಂಕ್ ಕ್ಲೀನ್ ಆಗಿದೆ. ಇನ್ನು ನಾನು ಗಲೀಜು ಮಾಡಬಾರ್ದು ಅಂತ ಹೇಳಿ ಎಲ್ಲನೂ ಅವಳೇ ತೊಳೆದ್ಲು. ಅವಳೇ ತೊಳೆದಾದ್ಮೇಲೆ ಒಳಗಡೆ ಬಂದು ಅವ್ರು ಲೇಟಾಗಿ ಎದ್ದರು ನೋಡಿ. ಸೊ ಇದುವರೆಗೂ ಮಲ್ಕೊಂಡಿದ್ರು, ಅದೆಲ್ಲನೂ ಬೆಡ್ಶೀಟ್ ಹಂಗೆ ಇತ್ತು. ಅವಳೇ ಅದನ್ನು ಫೋಲ್ಡ್ ಮಾಡಿ ನೀಟಾಗಿ ಎತ್ತಿ ಇಡ್ತಾ ಇದ್ದಾಳೆ. ಆದರೂ ಈ ಥರ ಜವಾಬ್ದಾರಿ ಮಕ್ಕಳಲ್ಲಿ ಬೆಳೆಸೋದು ತುಂಬಾ ಒಳ್ಳೇದಂತ ನಾನು ಅಂದ್ಕೊತೀನಿ. ನನ್ನ ಮಗಳು ಎಲ್ಲದರಲ್ಲೂ ನಾನು ಏನು ಹೇಳಿದ್ರು ಮಾಡ್ತಾಳೆ, ಕೇಳ್ತಾಳೆ. ಸೊ ಓಕೆ, ಇವಾಗ ನಾನು ಮನೇಲಿ ಹಿಟ್ಟೆಲ್ಲ ಖಾಲಿಯಾಗಿತ್ತು, ಹಾಗಾಗಿ ಸ್ವಲ್ಪ ಜೋಳ ಮತ್ತು ಸದ್ಕಾನ ಕ್ಲೀನ್ ಮಾಡಬೇಕು ಅಂತ ತೊಗೊಂಡೆ. ಬಟ್ ಅದರಲ್ಲಿ ತುಂಬ ನುಸಿ ತುಂಬ್ಕೊಂಡು ಬಿಟ್ಟಿದ್ದಾವೆ. ನುಸಿ ನೀವು ಏನು ಹೇಳ್ತಾರೋ ಗೊತ್ತಿಲ್ಲ, ನಮ್ಮ ಕಡೆ ನುಸಿ ಅಂತ ಹೇಳ್ತಾರೆ. ಸೊ ಎಲ್ಲ ತುಂಬ್ಕೊಂಡು ಬಿಟ್ಟಿದ್ದಾವೆ. ಎಲ್ಲ ಇವಾಗ ಕ್ಲೀನ್ ಮಾಡಬೇಕು. ಎಲ್ಲನೂ ಕ್ಲೀನ್ ಮಾಡಿ ಹಿಟ್ಟು ಬೀಸೋಕ್ಕೆ ಕೊಡಬೇಕು ಅಂತ ಅಂದ್ಕೊಂಡು ತೆಗೆದು ನೋಡಿದ್ರಿ, ಫುಲ್ ನುಸಿ ಎಲ್ಲ ತುಂಬ್ಕೊಂಡು ಬಿಟ್ಟಿದೆ. ಹಾಗಾಗಿ ಟೆರೆಸ್ ಮೇಲೆ ಒಣಗಕ್ಕೆ ಹಾಕ್ತಾ ಇದ್ದೀನಿ ಎರಡೂ, ಸದಕ ಮತ್ತು ಜೋಳನ. ಇವಾಗಿನ ಬಿಸಿಲಿಗೆ ಹಾಗೆ ಸುಟ್ಟು ಫ್ರೈ ಆಗೋಗುತ್ತೆ ನುಸಿ ಎಲ್ಲನೂ. ಸೊ ಅಷ್ಟು ಬಿಸಿಲು ಹೊಡಿತಾ ಇದೆ. ಸೊ ಒಣಗಲಿ, ಸಾಯಂಕಾಲ ಕ್ಲೀನ್ ಮಾಡ್ಕೊತೀನಿ ಬಂದು.
ಹಾಗೆ ಕಾಳುಗಳೆಲ್ಲ ಹಾಕಿ ಬಂದು ಊಟ ಎಲ್ಲ ಮಾಡಿಕೊಂಡೆ. ಆರು ಮತ್ತು ಗುಂಡನ ಆವಾಗಲೇ ದೋಸೆ ತಿಂದಿದ್ರು. ಸೊ ನೋಡಿ, ಸೊ ಹಂಗಾಗಿ ಏನೂ ತಿನ್ನಕ್ಕೆ ಹೋಗಲಿಲ್ಲ. ಹಂಗೆ ಮಲ್ಕೊಂಡೆ. ನನ್ನ ಜೊತೆಗೆ ಗುಂಡನೂ ಕೂಡ ಸ್ವಲ್ಪ ಹೊತ್ತು ನಿದ್ದೆ ಮಾಡಿದ್ದ. ಆಮೇಲೆ ಎದ್ದು ಎಲ್ಲ ಕಾಳೆಲ್ಲನೂ ಕ್ಲೀನ್ ಮಾಡಿದೆ. ಕ್ಲೀನ್ ಮಾಡಿ ನನ್ನ ಹಸ್ಬೆಂಡ್ ಹಿಟ್ಟು ಬೀಸ್ಕೊಂಡು ಬರೋದಕ್ಕೆ ಅದೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಎಲ್ಲ ಡಸ್ಟ್ ಎಲ್ಲ ಕೂತ್ಕೊಂಡ್ಬಿಟ್ಟಿತ್ತು ಮೈ ಮೇಲೆ. ಸೊ ಹಂಗಾಗಿ ಮತ್ತೆ ಒಂದು ಸಾರಿ ಫ್ರೆಶ್ ಆದೆ. ಹಂಗೆ ಹಿಟ್ಟು ಬೀಸ್ಕೊಂಡು ಬರ್ತಾ ಅವರು ಗ್ರೇಪ್ಸ್ನ ತೊಗೊಂಡು ಬಂದಿದ್ದಾರೆ. ಸೊ ಅದನ್ನು ಕ್ಲೀನ್ ಮಾಡಿಬಿಡ್ತೀನಿ. ಇವಾಗ ಗ್ರೇಪ್ಸಲ್ಲಿ ಮೊನ್ನೆ ಒಂದು ರೀಲ್ಸ್ನ ನೋಡಿದೆ ನಾನು, ಒಬ್ಬರು ಡಾಕ್ಟ್ರ್ ಮಾಡಿರೋದು. ಸಿಕ್ಕಾಪಟ್ಟೆ ಕೆಮಿಕಲ್ ಎಲ್ಲ ಹಾಕಿರ್ತಾರೆ ಅದನ್ನು ಬೆಳೆಸಬೇಕಾದ್ರೆ. ಸೊ ಹಂಗಾಗಿ ನೀಟಾಗಿ ಕ್ಲೀನ್ ಮಾಡಬೇಕು. ಸ್ವಲ್ಪ ಅಡುಗೆ ಸೋಡಾನೋ ಅಥವಾ ಉಪ್ಪು ಹಾಕಿ ಒಂದು 10 ನಿಮಿಷ ನೀರಿಗೆ ಹಾಕಿ ನೆನೆಸಿ ಅದನ್ನು ಕ್ಲೀನ್ ಮಾಡಿ ಮಕ್ಕಳು ಕೊಡಿ ಅಂತ ಹೇಳ್ತಾರೆ. ಸೊ ಹಂಗಾಗಿ ಅದನ್ನು ಕ್ಲೀನ್ ಮಾಡಿ ಗುಣನ ಕೊಡ್ತೀನಿ. ಇವಾಗ ನಿಂತಿದ್ದಾನೆ ಬೇಕು ಅಂತ ಹೇಳಿ, ನಾನೇ ಕೊಡ್ತಾ ಇಲ್ಲ. ಪಾಪ ಎಷ್ಟೊತ್ತಾಯ್ತು ಅವ್ನು ನಿಂತು. ಸೊ ಇವಾಗ ತಾನೇ ಮಲಗಿ ಎದ್ದು ಹಾಲನ್ನ ಕುಡ್ತಿದ್ದ ಅವನು. ಸೊ ಹಂಗಾಗಿ ಕೊಡೋಕ್ಕೆ ನಾನು ಸ್ವಲ್ಪ ಹಿಂದೇಟಾಗ್ತಾ ಇದ್ದೆ. ಇವಾಗ ಜಸ್ಟ್ ಹಾಲು ಕುಡಿತಾನೆ. ಮತ್ತು ಹುಳಿ ಗ್ರೇಪ್ಸ್ ತಿಂದರೆ ಮತ್ತು ಅವನಿಗೆ ಏನಾದರೂ ಹೆಲ್ತ್ ಪ್ರಾಬ್ಲಮ್ ಬರ್ಬೋದು ಅಂತ ಹೇಳಿ ಮಕ್ಕಳಿಗೆ ಏನಾದರೂ ಕೊಡಬೇಕಾದ್ರೆ ಸ್ವಲ್ಪ ಭಯ ಆಗುತ್ತೆ. ಸೊ ಹಂಗಾಗಿ 1-2 ಸಾರಿ ನೀರು ಹಾಕಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಬಿಡ್ಬೇಕು. ಕ್ಲೀನ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಬೇಕು ಅಥವಾ ಅಡುಗೆ ಸೋಡಾ ಹಾಕಬೇಕು. ಉಪ್ಪಕ್ಕಿಂತ ಬೆಟರು ಅಡುಗೆ ಸೋಡಾ ಅಂತ ಹೇಳ್ತಾರೆ. ಸೊ ಹಂಗಾಗಿ ಗ್ರೇಪ್ಸ್ ಮಾತ್ರ ಅಲ್ಲ, ನೀವು ಯಾವುದೇ ಒಂದು ಹಣ್ಣು ತೊಗೊಂಡು ಬಂದ್ರೂ ಕೂಡ ಅದನ್ನು ನೀಟಾಗಿ ತೊಳೆದ್ಬಿಟ್ಟೆ ಮಕ್ಳಿಗೆ ಕೊಡಿ. ಮಕ್ಳಿಗಾಯಿತು ನೀವಾಯಿತು. ಹೆಲ್ತ್ ಅಂತ ಅಂದರೆ ಎಲ್ರದ್ದು ಒಂದೇ. ನಾವು ಚೆನ್ನಾಗಿದ್ದರೆ ನಮ್ಮ ಮಕ್ಕಳು ಚೆನ್ನಾಗಿರ್ತಾರೆ, ನಮ್ಮ ಮಕ್ಕಳು ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ. ಸೊ ಹಂಗಾಗಿ ಚೆನ್ನಾಗಿ ನೀಟಾಗಿ 1-2 ಸಾರಿ ತೊಳೆದ್ಬಿಟ್ಟೆ ಮಕ್ಕಳಿಗೆ ಹಣ್ಣುಗಳನ್ನ ಕೊಡಿ. ಹಣ್ಣುಗಳು ಎಷ್ಟು ನಮಗೆ ನಮ್ಮ ಬಾಡಿಗೆ ಹೆಲ್ದಿಯಾಗಿರುತ್ತೋ ಅಷ್ಟೇ ಕೆಮಿಕಲ್ ಕೂಡ ಇರುತ್ತೆ ಇವಾಗಿನ ಹಣ್ಣುಗಳು. ಸೊ ಹಂಗಾಗಿ ಎಷ್ಟು ನಾವು ಹೈಜೀನ್ ಮೇಂಟೈನ್ ಮಾಡ್ತೀವೋ ಅಷ್ಟು ನಾವು ನಮ್ಮ ಹೆಲ್ತು ಚೆನ್ನಾಗಿಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನೋಡಿ, ಫಸ್ಟ್ ಟೈಮ್ ತೊಳೆದಾಗಲೇ ಎಷ್ಟೊಂದು ಗಲೀಜು ಬಂತು ಅಂತ ಹೇಳಿ. ಬರೀ ಕೆಮಿಕಲ್ ಮಾತ್ರ ಅಲ್ಲ, ಎಲ್ಲರೂ ಕೈಯಿಂದ ಮುಟ್ಟಿರ್ತಾರೆ, ಅಲ್ಲಿ ಇಲ್ಲಿ ಅಂತ ಇಟ್ಟಿರ್ತಾರೆ. ಅವರು ಎಲ್ಲಿಂದ ತೊಗೊಂಡು ಬಂದಿರ್ತಾರೆ ಏನೂ ಗೊತ್ತಿರೋದಿಲ್ಲ. ಸೊ ನಮಗೆ ಸಾಧ್ಯ ಆದಷ್ಟು ನಾವು ಹೈಜೀನ್ನ ಮೇಂಟೈನ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಸೊ ಹಂಗಾಗಿ 1-2 ನಿಮಿಷ ಟೈಮ್ ಕೊಟ್ಟು ಕ್ಲೀನ್ ಮಾಡಿಕೊಂಡು ಮಕ್ಕಳಿಗೆ ಹಣ್ಣುಗಳನ್ನ ಕೊಡಿ, ಇಷ್ಟೇ ಕೇಳೋದು. ಓಕೆ, ಎಲ್ಲ ಕ್ಲೀನ್ ಮಾಡಿ. ಓಕೆ, ಇನ್ನು ರಾತ್ರಿ ಅಡುಗೆ ಅಂತೂ ಏನು ಮಾಡೋಕ್ಕೆ ಹೋಗೋದಿಲ್ಲ. ಅನ್ನ ಇದೆ, ಚಪಾತಿ ಇದೆ, ಆಮೇಲೆ ಗ್ರೇವಿ ಕೂಡ ಇದೆ ಬೆಳಗ್ಗೆ ಮಾಡಿರೋದು. ಸೊ ಹಂಗಾಗಿ ಸ್ವಲ್ಪ ಹಣ್ಣು ತಿನ್ಕೊಂಡು ಸ್ವಲ್ಪ ಲೈಟಾಗಿ ಡಿನ್ನರ್ ಮುಗಿಸ್ಕೊತೀವಿ ಅಷ್ಟೇ. ಓಕೆ, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಬೈ, ಟೇಕ್ ಕೇರ್.